Hello everyone, welcome back to our programming and web development. ಇದರಲ್ಲಿ ನಾವು ಸೆಷನ್ 1 ಅಲ್ಲಿ ಜಿಮೇಲ್ ಸೇಲ್ಸ್ ಬಗ್ಗೆ ಸ್ವಲ್ಪ ಏನೋ ನೋಡಿದ್ವಿ. ಅದನ್ನ ಯೂಸ್ ಮಾಡಿಕೊಂಡು ವಿ ಕ್ರಿಯೇಟೆಡ್ ಒನ್ ಪರ್ಸನಲ್ ಕಾಂಟ್ಯಾಕ್ಟ್ ಡೇಟಾಬೇಸ್. ಅದರಲ್ಲಿ ಬರೀ ಕ್ರಿಯೇಟ್ ಆಪ್ಷನ್ ಒಂದು ಮಾಡಿದ್ವಿ. ಐ ವಾಂಟ್ ಟು ರೆಪ್ಲಿಕೇಟ್ ದಿ ಸೇಮ್ ಒಂದು ಚೂರು ಚೇಂಜ್ ಇಲ್ಲ, ಬಟ್ ಐ ವಾಂಟ್ ಟು ಡೂ ಇಟ್ ಇನ್ ಮಾರ್ಕೆಟಿಂಗ್ ಕ್ಲಬ್. ಫಸ್ಟ್ ನಮಗೆ ಡೇಟಾಬೇಸ್ ಬೇಕು. ಡೇಟಾಬೇಸ್ ಅಂದ್ರೆ ಈ ಕೇಸಲ್ಲಿ ಡೇಟಾ ಎಕ್ಸ್ಟೆನ್ಷನ್ ಬರುತ್ತೆ, ಆಯ್ತಾ? ಅದಾದ್ಮೇಲೆ ಆಮ್ಸ್ಕ್ರಿಪ್ಟ್ ಬರುತ್ತೆ, ಆಮೇಲೆ HTML CSS ಬರುತ್ತೆ. HTML CSS ಅಷ್ಟೇ ಬರುತ್ತೆ, ಎಲ್ಲ ರೆಡಿ ಇದೆ, ಅದನ್ನೇ ಯೂಸ್ ಮಾಡ್ಕೋತೀನಿ. ಐ ಆಮ್ ನಾಟ್ ಚೇಂಜಿಂಗ್ ಎನಿಥಿಂಗ್, ಬಟ್ ಈ ಆಮ್ಸ್ಕ್ರಿಪ್ಟ್ ಒಂದು ಚೇಂಜ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಏನ್ ಬೇಕು ನಮಗೆ? ಸೊ ಡೇಟಾಬೇಸ್ ಬೇಕು, ಅಂದ್ರೆ ಟೇಬಲ್ ಬೇಕು. ಸೊ ಸಿಂಪಲ್ ಆಗಿ ಮಾರ್ಕೆಟಿಂಗ್ ಕ್ಲೌಡ್ ಲಾಗಿನ್ ಆಗ್ತೀನಿ ನಾನು. ಇದು ಫಾರ್ ದಿ ಫಸ್ಟ್ ಟೈಮ್ ಐ ಆಮ್ ಲಾಗಿಂಗ್ ಇನ್. ಸೊ ಈ ಟೂಲ್ಗೆ ಯಾರಿಗೂ ಆಕ್ಸೆಸ್ ಇಲ್ಲ, ನೋಡ್ಕೊಳ್ಳಿ, ಆಮೇಲೆ ಆಕ್ಸೆಸ್ ಕೊಡ್ತೀನಿ. ಸೊ ಈಗ ನಾನು ಮಾರ್ಕೆಟಿಂಗ್ ಕ್ಲೌಡ್ ಲಾಗಿನ್ ಆಗ್ತಾ ಇದ್ದೀನಿ. ಮಾರ್ಕೆಟಿಂಗ್ ಕ್ಲೌಡ್ ಲಾಗಿನ್ ಆಗ್ತಾ ಇದ್ದೀನಿ. ಮಾರ್ಕೆಟಿಂಗ್ ಕ್ಲೌಡ್ ಲಾಗಿನ್ ಆಗಿ ನಾನು ಸ್ಪೆಸಿಫಿಕಲಿ ಒಂದು ಬಿಸ್ನೆಸ್ ಯೂನಿಟ್ ಅಲ್ಲಿ ವರ್ಕ್ ಮಾಡ್ತೀನಿ. ಸೊ ಇವತ್ತು ಬರೀ ಕಾನ್ಸಂಟ್ರೇಟ್ ಆನ್ ದಿ ಥಿಂಗ್ಸ್ ವಾಟ್ ವಿ ಆರ್ ಡೂಯಿಂಗ್. ಇಂಟರ್ನಲ್ ಟ್ರೈನಿಂಗ್ ಅಂತ ಒಂದು BU ಇದೆ, ಇಲ್ಲಿಗೆ ಬರ್ತೀನಿ. ಇದನ್ನ ಬಿಸ್ನೆಸ್ ಯೂನಿಟ್ ಅಂದ್ರೆ ಈಗ ಎಕ್ಸಾಕ್ಟ್ಲಿ ವಾಟ್ ಐ ಡಿಡ್ ಬಿಫೋರ್, ಆಯ್ತಾ? ಏನ್ ಮಾಡಿದ್ವಿ? ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ವಿ ಅಲ್ವಾ? ಇಷ್ಟೊಂದೆಲ್ಲ ಏನು ಬೇಕಾಗಿಲ್ಲ, ನಾವು ಡೈರೆಕ್ಟ್ ಆಗಿ ಈ ಟೇಬಲ್ ಕ್ರಿಯೇಟ್ ಮಾಡಿದ್ರೆ ಸಾಕು. ದಟ್ ಇಸ್ ಫ್ರೆಂಡ್ಸ್. ಆಯ್ತಾ? ಲೆಟ್ ಮಿ ಗೋ ದೇರ್. ಸೊ ಇದಕ್ಕೆ ಒಂದು ಕನ್ವೆನ್ಷನ್ ಫಾಲೋ ಮಾಡೋಣ. ಸೊ ಐ ಮೀನ್ ಇಂಟರ್ನಲ್ ಟ್ರೈನಿಂಗ್ BU ಎಲ್ಲ ಬೇಸಿಕ್ಸ್, ನಿಮ್ಗೆಲ್ಲ ಗೊತ್ತಿರೋ ಬೇಸಿಕ್ಸ್ನೇ ಫಸ್ಟ್ ಫಾಲೋ ಮಾಡ್ಬಿಡೋಣ. ಫಸ್ಟ್ ನನಗೆ ಇಮೇಲ್ ಸ್ಟುಡಿಯೋಲಿ ಒಂದು ಟೇಬಲ್ ಬೇಕು, ದಟ್ ಇಸ್ ಸಬ್ಸ್ಕ್ರೈಬರ್ಸ್ ಡೇಟಾ ಎಕ್ಸ್ಟೆನ್ಷನ್. ನಂದೊಂದು ಫೋಲ್ಡರ್ ಮಾಡ್ಕೋತೀನಿ, ನಂದೊಂದು ಫೋಲ್ಡರ್ ಆಲ್ರೆಡಿ ಇದೆ, ಆಯ್ತಾ? ಇಲ್ಲಿ ನಾನು ಒಂದು ಪರ್ಸನಲ್ ಕಾಂಟ್ಯಾಕ್ಟ್ಸ್ ಅಂತ ಫೋಲ್ಡರ್ ಮಾಡ್ತೀನಿ. ಅಂಡ್ ಬೇರೆ ಯಾರು ಯೂಸ್ ಮಾಡ್ಬಿಡಿ, ಪರ್ಸನಲ್ ಕಾಂಟ್ಯಾಕ್ಟ್ ಒಂದು ಫೋಲ್ಡರ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ, ದಟ್ ಇಸ್ ಡೇಟಾ ಕ್ರಿಯೇಟ್ ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್. ಇದನ್ನ ನಾನು ಫ್ರೆಂಡ್ಸ್ ಅಂಡರ್ಸ್ಕೋರ್ ಕಾಂಟ್ಯಾಕ್ಟ್ಸ್ ಅಂತ ಕರಿತೀನಿ. ಪ್ಲೂರಲ್ ಫಾರ್ಮ್ಯಾಟ್ ಇರುತ್ತೆ, ಫ್ರೆಂಡ್ಸ್ ಅಂಡರ್ಸ್ಕೋರ್ ಕಾಂಟ್ಯಾಕ್ಟ್. ಇದಕ್ಕೆ ಇಮೇಲ್ ಏನು ಕಳಿಸಲ್ಲ, ಸೊ ಸೆಂಡಬಲ್ ಅಲ್ಲ. ಆ್ಯಂಡ್ ಸೇಮ್ ಸ್ಪೀಚ್, ಆಯ್ತಾ? ಸ್ವಲ್ಪ ಕನ್ವೆನ್ಷನ್ ಫಾಲೋ ಮಾಡ್ತೀನಿ ನಾನು. ಸೊ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್. ಇಟ್ ವಿಲ್ ಬಿ ಫಸ್ಟ್ ಟೈಪ್ ಅಮೌಂಟ್, ಫಸ್ಟ್ ಅಂಡರ್ಸ್ಕೋರ್ ನೇಮ್. ಇದು ಕನ್ವೆನ್ಷನ್, ಒಂದು ಕನ್ವೆನ್ಷನ್ ಫಾಲೋ ಮಾಡಬೇಕು, ಕೋಡಿಂಗ್ ಈಸಿ ಆಗುತ್ತೆ ಅವಾಗ. ನೆಕ್ಸ್ಟ್ ಇಟ್ ಇಸ್ ಲಾಸ್ಟ್ ನೇಮ್, ಆ್ಯಂಡ್ ದಿ ಥರ್ಡ್ ಒನ್ ಇಸ್ ಇಮೇಲ್ ಅಡ್ರೆಸ್, ಇಮೇಲ್ ಅಂಡರ್ಸ್ಕೋರ್, ಆಯ್ತಾ? ಇದು ನಾವು ಕನ್ವೆನ್ಷನ್. ಟೆಕ್ಸ್ಟ್ ಇರುತ್ತೆ, ಲಾಸ್ಟ್ ನೇಮ್ ಟೆಕ್ಸ್ಟ್, ಇದು ಇಮೇಲ್ ಅಡ್ರೆಸ್ ಇದೆ, ಇನ್ನೇನು ಇಲ್ಲ. ಸೊ ನಮ್ಮ ಟೇಬಲ್. ಸೊ ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, SQL ಕಲ್ತ್ರೆ ನೀವೆಲ್ಲಾನು ಮ್ಯಾನ್ಯುಲಿ ಈ ರೀತಿ ಕ್ರಿಯೇಟ್ ಮಾಡಬೇಕು. SFMCಲಿ ಲೋ ಕೋಡ್ ಕಾನ್ಸೆಪ್ಟ್ ಇದೆ. ಲೋ ಕೋಡ್ ಅಥವಾ ನೋ ಕೋಡ್, ಒಂದು ಟೇಬಲ್ ಕ್ರಿಯೇಟ್ ಮಾಡೋದು ತುಂಬಾ ಸಿಂಪಲ್, ಕೋಡಿಂಗ್ ಏನು ಬೇಡ, ಎಲ್ಲ ಪಾಯಿಂಟ್ ಅಂಡ್ ಕ್ಲಿಕ್ ಟೂಲ್. ಕ್ರಿಯೇಟ್ ಒನ್ ಟೇಬಲ್, ರೆಡಿ ಆಯ್ತು. ಈಗ ಈ ಟೇಬಲ್ಗೆ ನಾನೇನು ಎಕ್ಸರ್ಸೈಸ್ ಮಾಡಿದ್ನೋ, ಈಗ ನಮಗೆ ಸರ್ವರ್ ಬೇಡ, SFMCನೇ ಒಂದು ಸರ್ವರ್ ಇದ್ದಂಗೆ. ನಮಗೆ PHP ಮಾಡ್ಬೋಲ್ಲ, ಇಲ್ಲಿ RAM ಸರ್ವರ್, ಈ ತರ ಏನು ಸರ್ವರ್ ಬೇಡ, ಸರ್ವರ್ ಆಲ್ರೆಡಿ ಇದೆ. ಈಗ ನೀವು ಬರೀ ಕ್ಲೌಡ್ ಪೇಜ್ ಕ್ರಿಯೇಟ್ ಮಾಡಬೇಕು. ವಿ ಹ್ಯಾವ್ ಟು ಕ್ರಿಯೇಟ್ 2 ಕ್ಲೌಡ್ ಪೇಜಸ್. ಇದಕ್ಕೆ ಬೇರೆ ಯಾವ ಟೂಲಲ್ಲೂ ಆಕ್ಸೆಸ್ ಇಲ್ಲ, ಇಲ್ಲಿದೆ. ಸೊ ಇದನ್ನ ಸಪರೇಟ್ ಆಗಿ ಓಪನ್ ಮಾಡ್ಕೋತೀನಿ. ಈಗ ನನಗೆ 2 ಕ್ಲೌಡ್ ಪೇಜ್ ಬೇಕು. ಸೊ ನಮ್ಮ ಹತ್ರ ಟೇಬಲ್ ರೆಡಿ ಆಯಿತು, ತುಂಬಾ ಸಿಂಪಲ್, ಪಾಯಿಂಟ್ ಅಂಡ್ ಕ್ಲಿಕ್. ನನಗೆ 2 ಕ್ಲೌಡ್ ಪೇಜ್ ಬೇಕು, ಆಯ್ತಾ? ಸದ್ಯಕ್ಕೆ 2 ಕ್ಲೌಡ್ ಪೇಜ್ ಮಾಡ್ಕೊಳ್ಳೋಣ. ಸೊ ಕ್ಲೌಡ್ ಪೇಜಸ್ ಬರ್ತೀನಿ. ಆ್ಯಂಡ್ ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ ಹೆಂಗ್ ಮಾಡಬೇಕು ಅದನ್ನ ಸಪರೇಟ್ ಟ್ರೈನಿಂಗ್ ನೋಡೋಣ. ಸೊ ಐ ಹ್ಯಾವ್ ಚಂದ್ರ, ಇದರಲ್ಲಿ ಮತ್ತೆ ನಾನು ಸಬ್ ಫೋಲ್ಡರ್ ಮಾಡ್ಕೋತೀನಿ, ವಿಚ್ ಇಸ್ ನೋನ್ ಆಸ್ ಪರ್ಸನಲ್ ಕಾಂಟ್ಯಾಕ್ಟ್. ಇದೊಂದು ಫೋಲ್ಡರ್ ಅಷ್ಟೇ. ಈಗ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಫಸ್ಟ್ ನಾನು 2 ಲ್ಯಾಂಡಿಂಗ್ ಪೇಜ್ ಮಾಡ್ತೀನಿ, ಅಥವಾ HTML ಪೇಜ್ ಅನ್ಕೊಳ್ಳಿ. ಕ್ರಿಯೇಟ್ ಲ್ಯಾಂಡಿಂಗ್ ಪೇಜ್. ಇದನ್ನ ಫಸ್ಟ್ ನಾನು ಕರೆಯೋದು, ಹೆಸರು ಕೊಟ್ಕೋತೀನಿ. ಇದಕ್ಕೆ HTML ಏನ್ ಬೇಡ, ಇದನ್ನ ಕಾಂಟ್ಯಾಕ್ಟ್ಸ್
let us give a name contacts HTML form first. ಆಯ್ತಾ ಯು ಆರ್ ಎಲ್ ತಗೋಬೇಕಾದ್ರೆ ನಿಮ್ಗೆ ಈ ಟೂಲ್ಗೆ ಆಕ್ಸೆಸ್ ಸಿಕ್ಕರೆ ಮುಂದೆ ಯು ಹ್ಯಾವ್ ಟು ಯೂಸ್ ಟೆನೆಂಟ್ ಸ್ಪೆಸಿಫಿಕ್ ಎಂಡ್ ಪಾಯಿಂಟ್. ಆಯ್ತಾ ನೆಕ್ಸ್ಟ್ ಒಂದು ಬ್ಲಾಂಕ್ ಪೇಜ್ ಮಾಡ್ಕೋತೀನಿ, ಸೇವ್ ಮಾಡಿ. ಫಸ್ಟ್ ಕೆಲಸ ಕ್ಲೌಡ್ ಪೇಜ್ ಕ್ರಿಯೇಟ್ ಮಾಡಿದ್ರೆ ನೀವು ಫಸ್ಟ್ ಎವರ್ ಇಲ್ಲೊಂದು ಯು ಆರ್ ಎಲ್ ಬಂದಿರುತ್ತೆ. ಆಯ್ತಾ ನಮ್ಮ ಸರ್ವರ್ ಇಲ್ವಲ್ಲ, ನಮ್ಮ ಹತ್ರ ಸರ್ವರ್ ಇದ್ದಿದ್ರೆ ಈ ರೀತಿ ಬರ್ತಾ ಇದ್ವಿ. ಈಗ ನಮ್ಮ ಸರ್ವರ್ ಅಲ್ಲ ಇರೋದು, ಈಗಿರೋ ಸರ್ವರು ಇಟ್ ಇಸ್ ಆಫ್ SFMC. ಅದಕ್ಕೆ ಅದೇ ಒಂದು ಯು ಆರ್ ಎಲ್ ಕೊಟ್ಬಿಡುತ್ತೆ, ಅದೇ ಒಂದು ಯು ಆರ್ ಎಲ್ ಕೊಡುತ್ತೆ. ಈ ಯು ಆರ್ ಎಲ್ ನ ಫಸ್ಟ್ ಸೇವ್ ಮಾಡಿ, ಶೆಡ್ಯೂಲ್ ಮಾಡಿ, ಪಬ್ಲಿಷ್ ಮಾಡಬೇಕು. ಈಗ ನಾನು ನಾರ್ಮಲ್ HTML ಬರೀತೀನಿ, ರಾಕೆಟ್ ಸೈನ್ಸ್ ಏನು ಮಾಡಲ್ಲ ನಾನು. ಸೊ ಫಸ್ಟ್ ಈ ಯು ಆರ್ ಎಲ್ ತಗೋತೀನಿ, ಕಾಂಟ್ಯಾಕ್ಟ್ HTML ಫಾರ್ಮ್, ಈ ಯು ಆರ್ ಎಲ್ ಇಟ್ಕೊಳ್ಳಿ ಬೇಕಾಗುತ್ತೆ. ಆಯ್ತಾ ಕೋಡ್ ವ್ಯೂ ಬರ್ತೀನಿ, ಇಲ್ಲಿ ಆಲ್ರೆಡಿ ಒಂದು ಕೋಡ್ ಕೊಟ್ಟಿರುತ್ತೆ, ಅದನ್ನ ಡಿಲೀಟ್ ಮಾಡ್ತೀನಿ. ನಮ್ಮ ಹತ್ರ ಆಲ್ರೆಡಿ ಕೋಡ್ ಇದೆ ರೈಟ್, ಅದನ್ನ ಓಪನ್ ಮಾಡಿ ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ, ಸೇವ್ ಮಾಡ್ತೀನಿ, ಶೆಡ್ಯೂಲ್ ಅಂಡ್ ಪಬ್ಲಿಷ್ ಮಾಡಿ. ವರ್ಕ್ ಆಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ವರ್ಕ್ ಆಗ್ತಾ ಇದೆ, ಇದೇ ಯು ಆರ್ ಎಲ್. ಬಟ್ ಈ ಕೋಡ್ ಹಿಂಗೆ ಯೂಸ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ. ಇದನ್ನ ನಾನು ಕಾಂಟ್ಯಾಕ್ಟ್ -HTML -form .html ಅಂತ ಏನಕ್ಕೆ ಸರ್ ಅಂದ್ರೆ ಇಲ್ಲಿದೆಯಲ್ಲ insert.php, ಇದು PHP ಅಲ್ಲ, ಈಗ ಬೇರೆ ಪೇಜ್. ಸೊ ಈ ಕೋಡು ಇದು ನಮ್ಮ ಪೇಜ್ ರೆಡಿ ಇದೆ, ಬಟ್ ಹ್ಯಾವ್ ಟು ಕ್ರಿಯೇಟ್ ಒನ್ ಮೋರ್ ಪೇಜ್. ಆ ಪೇಜ್ ನಾನು ಕಾಂಟ್ಯಾಕ್ಟ್ಸ್, ಆಯ್ತಾ, AMP ಸ್ಕ್ರಿಪ್ಟ್ ಇನ್ಸರ್ಟ್ ಅಂತ ಕರೀತೀನಿ. ಆಯ್ತಾ ಪ್ರಿಫರಬ್ಲಿ ಎಲ್ಲದಕ್ಕೂ ನಾನು ಹೆಸರು ಕೊಟ್ಕೊಳ್ಳೋಣ, ದಟ್ ವುಡ್ ಬಿ ಬೆಟರ್. ಸೊ ಏನ್ ತಗೋಬೇಕು ನಾವು, ಟೆನೆಂಟ್ ಸ್ಪೆಸಿಫಿಕ್ ತಗೋಬೇಕು. ಏನಕ್ಕೆ ಅಂತ ಆಮೇಲೆ ಹೇಳ್ಕೊಡ್ತೀನಿ. ಬ್ಲಾಂಕ್ ಪೇಜ್ ತಗೋತೀನಿ, ಸೇವ್ ಮಾಡ್ತೀನಿ. ಸರ್ವರ್ ಆಲ್ರೆಡಿ ರೆಡಿ ಇದೆ. ಸೇವ್, ಶೆಡ್ಯೂಲ್, ಪಬ್ಲಿಷ್. ಶೆಡ್ಯೂಲ್ ಪಬ್ಲಿಷ್ ಆದ್ಮೇಲೆ ಈ ಲಿಂಕ್ ಕಾಪಿ ಮಾಡ್ಕೋತೀನಿ, ಈ ಲಿಂಕ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈ ಲಿಂಕ್ ಹೋಗಿ AMP ಸ್ಕ್ರಿಪ್ಟ್ ಬರಿಬೇಕು ನಾನು. ಆಯ್ತಾ ದಟ್ ಇಸ್ ಈ ಪೇಜ್ ಬೇಡ, PHP ಇದು ದಿಸ್ ಇಸ್ ದಿ ಪೇಜ್. ಆಯ್ತಾ ಇದನ್ನ ಅಪ್ಡೇಟ್ ಮಾಡಿದ್ದೀನಿ. ಈಗ ನಾನು AMP ಸ್ಕ್ರಿಪ್ಟ್ ಬರಿಬೇಕು. .html ಇರುತ್ತೆ. ಸೊ ಹೆಸರೇನು ಕೊಡ್ತೀನಿ, ಕಾಂಟ್ಯಾಕ್ಟ್ -AMP ಸ್ಕ್ರಿಪ್ಟ್ -insert. ಇದೊಂದು ಹೊಸ ಪೇಜ್. ಇಲ್ಲಿ ನಾನು AMP ಸ್ಕ್ರಿಪ್ಟ್ ಬರಿಬೇಕು. ಈಗ ನೀವು PHP ಬರೆದ್ರಲ್ಲ, ಅದೇ ರೀತಿ AMP ಸ್ಕ್ರಿಪ್ಟ್ ಬರಿಬೇಕು. ದಿಸ್ ಇಸ್ ಮೈ ಕಾಂಟ್ಯಾಕ್ಟ್ ಫಾರ್ಮ್. ಇದು ಹಿಂಗೆ ಇಲ್ಲಿ AMP ಸ್ಕ್ರಿಪ್ಟ್ ಬರಿಬೇಕು. ಕಂಪ್ಯಾರಿಸನ್ಗೆ PHP ತಗೋತೀನಿ. ಯಾಕೆ PHP ಕಲೀರಿ ಅಂತ ಅಂದ್ರೆ ಒನ್ ಆಫ್ ದಿ ರೀಸನ್ಸ್ ಇದೆ. ಆಯ್ತಾ ದಿಸ್ ಮೈ PHP. ಫಸ್ಟ್ PHP ಓಪನ್ ಆಯ್ತಾ, PHP ಕ್ಲೋಸ್ ಆಯ್ತಾ, ಆಮೇಲೆ ಡೇಟಾಬೇಸ್ ಕನೆಕ್ಟ್ ಮಾಡಿದ್ರೆ ಫಸ್ಟ್ ರೀಡ್ ಮಾಡಿದ್ವಿ. ಈ 3 ಲೈನ್ ನ ಫಸ್ಟ್ AMP ಸ್ಕ್ರಿಪ್ಟ್ ಅಲ್ಲಿ ಕ್ರಿಯೇಟ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಫಸ್ಟ್ ಕೆಲಸ AMP ಸ್ಕ್ರಿಪ್ಟ್ ಬರಿಬೇಕು. AMP ಸ್ಕ್ರಿಪ್ಟ್ ಬರೆಯೋದಂಗೆ $%, ಸ್ಕ್ವೇರ್ ಬ್ರಾಕೆಟ್, $%. ಈ ಲ್ಯಾಂಗ್ವೇಜ್ ಕಲಿಬೇಕು. ಎಲ್ಲ ಒಂದು ಲ್ಯಾಂಗ್ವೇಜ್ ಕಲಿತ್ರೆ ಸಾಕು. ಅದಕ್ಕೆ ಲ್ಯಾಂಗ್ವೇಜಸ್ ಕ್ಲಾಸಸ್ ಶುರು ಮಾಡಿ. ಈಗ AMP ಸ್ಕ್ರಿಪ್ಟ್ ಒಳಗಡೆ ಇಲ್ಲಿ ರೀಡ್ ಮಾಡ್ದಲ್ಲ, ಫಸ್ಟ್ ನೇಮು ಲಾಸ್ಟ್ ನೇಮ್ ಇಮೇಲ್, ಅದನ್ನೇ ಇಲ್ಲಿ ರೀಡ್ ಮಾಡ್ಬೇಕು. ಹೆಂಗ್ ರೀಡ್ ಮಾಡೋದು? ಅದಕ್ಕೆ ನೀವು AMP ಸ್ಕ್ರಿಪ್ಟ್ ಅಲ್ಲಿ ಸೆಟ್ ಕೀವರ್ಡ್ ಅಟ್ ಬರೆದು ಎಕ್ಸ್ ಸೇಮ್ ಬರಿತೀನಿ. ಬಟ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇಷ್ಟೇ. ಇಲ್ಲಿ ಡಾಲರ್ ಬರಿಬೇಕು, ಇಲ್ಲಿ ಅಟ್ ಬರಿಬೇಕು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ಇಲ್ಲಿ ಏನ್ ಬರ್ದಿದ್ರ ಗೆಟ್. ಈ ಲ್ಯಾಂಗ್ವೇಜ್ ಅಲ್ಲಿ ಫಾರ್ಮ್ ಇಂದ ಏನಾದ್ರು ರೀಡ್ ಮಾಡಬೇಕು ಅಂತಿದ್ರೆ ರಿಕ್ವೆಸ್ಟ್ ಪ್ಯಾರಾಮೀಟರ್ ಫಂಕ್ಷನ್ ಸಿಂಗಲ್ ಕೋಟ್ಸ್ ಅಲ್ಲಿ ನಿಮ್ಮ ವೇರಿಯೇಬಲ್ ರೀಡ್ ಮಾಡಿ. ಇದು
ಎಕ್ಸ್ ವೈ ವಿ. ಸೊ ಇಲ್ಲಿ ಫಸ್ಟ್ ನೇಮ್ ರೀಡ್ ಮಾಡಿದೆ, ನೆಕ್ಸ್ಟ್ ಲಾಸ್ಟ್ ನೇಮ್ ರೀಡ್ ಮಾಡ್ತಾ ಇದ್ದೀನಿ, ಆ್ಯಂಡ್ ನೆಕ್ಸ್ಟ್ ಇಮೇಲ್ ರೀಡ್ ಮಾಡಿ. ಆದಷ್ಟು ನಾನು ಕಾಪಿ ಪೇಸ್ಟ್ ಮಾಡೋದು ಜಾಸ್ತಿ. ಈಗ ರೀಡ್ ಆಯಿತು. ಬ್ಯೂಟಿಫುಲ್ ಏನು ಅಂದರೆ, ಬ್ಯೂಟಿ ಆಫ್ ಆ್ಯಮ್ ಸ್ಕ್ರಿಪ್ಟ್ ಏನು ಅಂದರೆ, ನೀವು ಇಲ್ಲಿ ಬರೆದ್ರಲ್ಲ, ಕನೆಕ್ಟ್ ಮಾಡೋದು, ಕ್ಲೋಸ್ ಮಾಡೋದು, ಕ್ವರಿ ಎಕ್ಸಿಕ್ಯೂಟ್ ಮಾಡೋದು, ಇದಿಷ್ಟು ಏನು ಬೇಕಾಗಿಲ್ಲ. ಸಿಂಪಲ್ ಆಗಿ ಇನ್ಸರ್ಟ್ ಡೇಟಾ ಆ್ಯಮ್ ಸ್ಕ್ರಿಪ್ಟ್ ಅಂತ ಹೊಡಿ, ಅಲ್ಲಿ ಡೀಟೇಲ್ಸ್ ಕೊಡುತ್ತೆ, ಆ ಡೀಟೇಲ್ಸ್ ಕೊಟ್ಟರೆ ಸಾಕು. ಇದು ಈ ಫಂಕ್ಷನ್ ಇನ್ಸರ್ಟ್ ಡೇಟಾ, ಇನ್ಸರ್ಟ್ ಡಿ. ಸೊ ಇಲ್ಲಿ ಇನ್ಸರ್ಟ್ ಡೇಟಾ ಫಂಕ್ಷನ್ ಇದೆ, ಡೇಟಾ ಎಕ್ಸ್ಟೆನ್ಷನ್, ಕಾಲಮ್ ನೇಮು, ವ್ಯಾಲ್ಯೂ ರಿಕ್ವೈರ್ಡು. ಸೊ ಇದನ್ನ ಬರೀತಾ ಹೋಗ್ತೀರಿ. ಇದನ್ನ ನಾನು ಇನ್ನೊಂದಿನ ಹೇಳ್ತೀನಿ. ಸದ್ಯಕ್ಕೆ ನಾನು ಕೋಡ್ ಬರ್ಬೋದು. ಸಿಂಪಲ್, ನೀವು ಏನು ಮಾಡಬೇಕಾಗಿಲ್ಲ. ಇಲ್ಲಿ ತುಂಬಾ ಜಾಸ್ತಿ ಕನೆಕ್ಟ್ ಮಾಡಬೇಕು, ಕ್ಲೋಸ್ ಮಾಡಬೇಕು, ಕ್ವರಿ ಬರ್ಕೋಬೇಕು, ಕ್ವರಿ ಎಕ್ಸಿಕ್ಯೂಟ್ ಮಾಡಬೇಕು. ಆ್ಯಮ್ ಸ್ಕ್ರಿಪ್ಟ್ ಅಲ್ಲಿ ತುಂಬಾ ಸಿಂಪಲ್. ಇನ್ಸರ್ಟ್ ಡೇಟಾ ಫಂಕ್ಷನ್ ಬರೀ, ಇಲ್ಲಿ ಸೆಮಿಕೋಲನ್ ಬರಲ್ಲ. ಈ ಲ್ಯಾಂಗ್ವೇಜ್ ಅಲ್ಲಿ ಸೆಮಿಕೋಲನ್ ಬರಲ್ಲ, ಎಲ್ಲ ಮಲ್ಟಿಲೈನ್ ಬರುತ್ತೆ. ಫಸ್ಟ್ ನೀವು ಟೇಬಲ್ ನೇಮ್ ಹೇಳಬೇಕು. ಯಾವ್ದಾದ್ರು ಟೇಬಲ್ ನೇಮ್ ಅಂದ್ರೆ ಡಿ ನೇಮ್. ಇದೇ ಡಿ ನೇಮ್, ಆಯ್ತಾ. ಪ್ರಿಫರಬಲಿ ಲೆಟ್ ಅಸ್ ಹ್ಯಾವ್, ಇದು ಮಲ್ಟಿಪಲ್ ಎಲ್ಲರೂ ಯೂಸ್ ಮಾಡೋದ್ರಿಂದ ಇನ್ಸರ್ಟ್ ಅಂಡರ್ಸ್ಕೋರ್ ಫ್ರೆಂಡ್ಸ್ ಅಂಡರ್ಸ್ಕೋರ್ ಚಂದ್ರ ಅಂತ ಕ್ಲಿಕ್ ಮಾಡಿದೆ, ನೇಮ್ ಚೇಂಜ್ ಮಾಡಿದೆ, ಡನ್ ನೋಡಿದೆ. ಇದು ಚೇಂಜ್ ಆಗೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ, ನೋಡಿ ಚೇಂಜ್ ಆಯಿತು. ಇದು ನಮ್ಮ ಟೇಬಲ್ ನೇಮ್. ಫಸ್ಟ್ ನೀವು ನಿಮ್ಮ ಡಿ ನೇಮ್ ಹೇಳ್ತೀರಾ, ಕಾಮ ಯಾವ ಕಾಲಮ್ ನೇಮ್, ಕಾಲಮ್ ನೇಮ್ ಬಂದು ಫಸ್ಟ್ ನೇಮ್, ಇದಕ್ಕೆ ವ್ಯಾಲ್ಯೂ ಎಕ್ಸ್ ಅಟ್ ಎಕ್ಸ್, ಡಬಲ್ ಕೋಟ್ಸ್ ಬರಲ್ಲ, ಕಾಮ ಡಬಲ್ ಕೋಟ್ಸ್. ಡಬಲ್ ಕೋಟ್ಸ್ ಅಲ್ಲಿ ನಿಮ್ಮ ಕಾಲಮ್ ನೇಮ್ ಹೇಳಿ, ಲಾಸ್ಟ್ ನೇಮ್ಗೆ ಅಟ್ ವೈ ಕೊಡ್ತೀನಿ, ಕಾಮ ಡಬಲ್ ಕೋಟ್ಸ್. ಇಮೇಲ್ ಅಡ್ರೆಸ್ ಗೆ ಕಾಮ ಅಟ್ ಝೆಡ್ ಕೊಡ್ತೀನಿ. ಈಗ ಅಜೆಂಡಾ ಸಿಂಪಲ್. ಈ ಕೋಡು ಕಾಪಿ ಮಾಡಿ ನಾನು ಈ ಕ್ಲೌಡ್ ಪೇಜಲ್ಲಿ ಕೂರಿಸ್ಬೇಕು. ನಮ್ಗೆ ಏನು ಔಟ್ಪುಟ್ ಬರಲ್ಲ, ಅದರ ಇಷ್ಟು ಕೂರಿಸ್ತೀನಿ. ಸೇವ್, ಶೆಡ್ಯೂಲ್, ಪಬ್ಲಿಷ್. ಆಯ್ತಾ. ಈಗ ನಮ್ಮ ಪೇಜ್ ಇದೆಯಲ್ಲ, ಇದು ಫಾರ್ಮ್ ಅಲ್ವಾ, ಇದನ್ನು ಚೇಂಜ್ ಮಾಡಿ ಪ್ರಾಪರ್ಟಿ. ಸೊ ಇಲ್ಲಿ ಕೋಡ್ ಇದೆ, ಬಟ್ ಆದ್ರೆ ನಾನು ಚೇಂಜ್ ಮಾಡಿದ್ದೀನಿ, ಯಾಕಂದ್ರೆ ಫಾರ್ಮ್ ಟ್ಯಾಗ್ ಬೇರೆ. ಇದು ಕಾಂಟ್ಯಾಕ್ಟ್ಸ್ HTML ಫಾರ್ಮ್, ಈ ಲಿಂಕ್ ಬೇಕಿತ್ತು, ಅದಕ್ಕೆ ಇದನ್ನ ಕೋಡ್ನ ಮತ್ತೆ ಕಾಪಿ ಮಾಡ್ತೀನಿ. ಇಲ್ಲಿ ಇರೋದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ, ಸೇವ್ ಮಾಡ್ತೀನಿ. ನೀವು HTML CSS ಏನ್ ಕಲ್ತಿದ್ರೋ ಅದು ಚೇಂಜ್ ಆಗಲ್ಲ, ಬರೀ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಈಗ ನಾನು ಈ ಲಿಂಕ್ ಕ್ಲಿಕ್ ಮಾಡಿ ಡೀಟೇಲ್ಸ್ ಹಾಕ್ತೀನಿ. ಚಂದ್ರ ಪ್ರಸಾದ್ chandra@gmail.com. ಈಗ ನಾನು ಸಬ್ಮಿಟ್ ಮಾಡಿದ್ರೆ ಕರೆಕ್ಟಾಗಿ ವರ್ಕ್ ಆದ್ರೆ ಈ ಡೀಲ್ ಬಂದಿರಬೇಕು. ಬಂದಿದ್ಯಾ ಚೆಕ್ ಮಾಡ್ಕೊಳ್ಳೋಣ. ಬಂದಿದೆ, ಓಪನ್ ಮಾಡ್ತೀನಿ, ರೆಕಾರ್ಡ್ಸ್ ಬರ್ತೀನಿ, ನಾನು ಡೀಟೇಲ್ಸ್. ಸೊ ದಿಸ್ ಹೌ ಇಟ್ ವರ್ಕ್ಸ್. ಸೊ ಈಗ ಏನ್ ಮಾಡಿದ್ವಿ ನಾವು, ಆ್ಯಮ್ ಸ್ಕ್ರಿಪ್ಟ್ ಅಲ್ಲಿ ಕ್ರಿಯೇಟ್ ಆಪ್ಷನ್ ಮಾಡಿದ್ವಿ. ಆ್ಯಮ್ ಸ್ಕ್ರಿಪ್ಟ್ ಅಲ್ಲೂ ಕ್ರಡ್ ಮಾಡಬೇಕು, ಆ್ಯಮ್ ಸ್ಕ್ರಿಪ್ಟ್ ಅಲ್ಲೂ ಕ್ರಡ್ ಆಪರೇಷನ್ ಮಾಡಬೇಕು. ಕ್ರಡ್ ಇದ್ರ ಮೇಲೆ ಇಂಟರ್ವ್ಯೂಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಸ್ಪೆಸಿಫಿಕಲಿ. ಈಗ ಸರ್ ಇಮೇಲ್ ಕಳಿಸ್ತಿದ್ವಲ್ಲ ಆಮ್ಸ್ ಇದರಲ್ಲಿ SFMC ಇಲ್ಲ. ಇವಾಗ ನಾನು ಹೇಳ್ಕೊಡ್ತಾ ಇರೋದು ಇಮೇಲ್ ಕಳಿಸೋದು ಆಟೋಮೇಷನ್ ಸ್ಟುಡಿಯೋ ಅಲ್ವೇ ಅಲ್ಲ, ವೆಬ್ ಡೆವಲಪ್ಮೆಂಟ್ ಇನ್ SFMC, ವೆಬ್ ಡೆವಲಪ್ಮೆಂಟ್ ಇನ್ SFMC. ಸೊ ಇದೇ ತರ ಇನ್ನೂ ಒಂದು ಲ್ಯಾಂಗ್ವೇಜ್ ಇದೆ, ನೋನ್ ಆಸ್ SSJS. ಸೊ SFMC ಲಿ 3 ಲ್ಯಾಂಗ್ವೇಜ್ ಬರುತ್ತೆ, ಆ್ಯಮ್ ಸ್ಕ್ರಿಪ್ಟ್, SSJS ಮತ್ತು GTL. ಈಗ ನಿನ್ ಫಸ್ಟ್ ಕೆಲಸ ಏನು, ಆ್ಯಮ್ ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಎಲ್ಲಿಗೆ ವರ್ಕ್ ಆಗುತ್ತೆ, SSJS ಅಂದ್ರೆ ಏನು, ಹಿಸ್ಟ್ರಿ ಆದ್ರೆ ತಿಳ್ಕೊಳ್ಳಿ, ಹಿಸ್ಟ್ರಿ, ಜಾಗ್ರಫಿ. GTL ನಾವು ಯೂಸ್ ಮಾಡೋದು ತುಂಬಾ ಕಡಿಮೆ ಅಥವಾ ಯೂಸೇ ಮಾಡಲ್ಲ, ಬಟ್ ನಿಮ್ಗೆ ಗೊತ್ತಿರಬೇಕು ದೇರ್ ಆರ್ 3 ಲ್ಯಾಂಗ್ವೇಜಸ್. ಓಕೆ. ಸೊ ಈಗ ನಾನು ತೋರಿಸಿದ್ ನೀವು ಯಾರು ಕ್ರಿಯೇಟ್ ಮಾಡಬೇಕಾಗಿಲ್ಲ, ಈ ವಿಡಿಯೋಸ್ನ ನೋಡಿ ಅರ್ಥ ಮಾಡ್ಕೊಳ್ಳಿ,
ವಾಟ್ ಇಸ್ ದಟ್ ಯು ಪೀಪಲ್ ಆರ್ ಲರ್ನಿಂಗ್. ಆಯ್ತಾ? ಸೊ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಕಲಿಬೇಕು, ಟೇಬಲ್ ಕ್ರಿಯೇಟ್ ಮಾಡಬೇಕು, ಡೇಟಾಬೇಸ್. ಎಸ್ ಎಫ್ ಸಿ ತುಂಬ ಈಸಿ ಅಲ್ವಾ? ನೀವು ಈ ಥರ ಏನೇನೋ ಕಮಾಂಡ್ಸ್ ಎಲ್ಲ ಬರೆಯಂಗೆ ಇಲ್ಲ, ರೈಟ್? ಬಟ್ ಕ್ಲೌಡ್ ಪೇಜ್ ವರ್ಕ್ ಮಾಡೋದಕ್ಕೆ ನಿಮಗೆ ಟೂಲ್ ಬೇಕು, ವಿಚ್ ಐ ಟಾಕ್ ಟು ಯು ಪೀಪಲ್ ಆ್ಯಂಡ್ ವಿಲ್ ಪ್ರೊವೈಡ್ ದಟ್ ಒನ್. ದಟ್ ಈಸ್ ನಾಟ್ ಅನ್ ಇಶ್ಯೂ. ಸೊ with this, I'll be stopping the video number 3. ಆಯ್ತಾ? ವಿಡಿಯೋ ನಂಬರ್ 4 ಏನಿರುತ್ತೆ, we'll come back and then we'll see. So first I'll stop the screen sharing, I'll stop the recording.